ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ನಡೆದ ಮುಸ್ಲಿಂ ಒಕ್ಕೂಟ ವತಿಯಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕಫ್ ಮಸೂದೆ ಜಾರಿಗೆ ಕೇಂದ್ರ ಸರ್ಕಾರ ರದ್ದು ಮಾಡಬೇಕು ಎಂದು ಖಂಡಿಸಿ ಬೃಹತ್ ಪ್ರತಿಭಟನೆಯ ಮುಖಾಂತರ ತಹಸೀಲ್ದಾರ್ ಕಚೇರಿಯ ಮುಂದೆ ಧರಣಿ ಮಾಡಿ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು। ಈ ಸಂದರ್ಭದಲ್ಲಿ ನರಗುಂದ ಮುಸ್ಲಿಂ ಸಮಾಜದ ಮುಖಂಡರು ಜನಾಬ್ ಸಿಕಂದರ್ ಪಠಾಣ್, ಎಚ್.ಎಂ. ಪಾಣಿಗಟ್ಟಿ ಹಾಗೂ ಅತಿಥಿಯಾಗಿ ಬಂದಂತ ವಿಜಯ್ ಚಲವಾದಿ, ರಮಜಾನ್ ನದಾಫ್, ಬಿಸ್ಮಿಲ್ಲಾ ಕೊಡಕೋಳ್, ಗದಗ ವಕಫ ಜಿಲ್ಲಾ ಸದಸ್ಯರು ಕೆ.ಬಿ. ಖಲೀಫ್, ಮೌಲಾ ಸಾಬ್, ಅರಬ ಜಮಾದಾರ್, ಇನ್ನೂ ಅನೇಕ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ಯುವಕರು, ಹೆಣ್ಣು ಮಕ್ಕಳು ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು। ಈ ಹೋರಾಟದಲ್ಲಿ ಕೆಎಂಯು ಸಂಘಟನೆ ಅಧ್ಯಕ್ಷರು ಹಯಾಜಾ ಖಾನ್ ಪಠಾಣ್, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಅಧ್ಯಕ್ಷರು ದಾವೂದ್ ಖಾನ್ ಲೋಧಿ, ಧಿಜಡ್ ಜಮೀರ್ ಅಹಮದ್ ಖಾನ್, ಯುವ ಬ್ರಿಗೇಡ್ ಜಿಲ್ಲಾ ಉಪಾಧ್ಯಕ್ಷರು ಫಾರೂಕ್ ಮಸ್ಜಿದ್ ಮನಿ ಉಪಸ್ಥಿತರಿದ್ದರು। ಬ್ಯೂರೋ ರಿಪೋರ್ಟ್ ಎಂಎನ್ ಮಸ್ಜಿದ್ ಮನಿ, ಕನಕ ಟಿವಿ ಗದಗ। ಕನಕ ಟಿವಿ ಕನ್ನಡ ಸೋತೆ ನಿಮ್ಮದು ಧ್ವನಿ ನಮ್ಮದು। ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ। ಆಸಕ್ತರು ಕೂಡಲೇ ಕರೆ ಮಾಡಿ 9380661853।